ನೋಡಿ, ಆರ್ಥಿಕವಾಗಿ ಯೋಚನೆ ಮಾಡಬೇಡಿ. ಹಿಂದೂ ಸಮಾಜ ಎಂದೂ ಕೂಡ ಆರ್ಥಿಕವಾಗಿ ಚಿಂತೆ ಮಾಡಿಲ್ಲ. ಮತಾಂತರಕ್ಕೆ ಬೆಂಬಲ ಕೊಡಂತ ವ್ಯವಸ್ಥೆ ಇದಾಗಿದೆ. 50 ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಅಂತ ಜೋಡಿಸೋ ಅರ್ಥ ಏನು? ಹಿಂದೂ ಧರ್ಮದ ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ತೋರ್ಸಂತ ಕುತಂತ್ರ ರಾಜಕಾರಣ. ಯಾವುದೇ ಜಾತಿಯವರು ಉಪಜಾತಿಯವರು ಕೂಡ ನಮ್ಮನ್ನು ಕ್ರಿಶ್ಚಿಯನ್ ಅಂತ ಹಾಕಿದ್ದು ಸ್ವಾಗತ ಒಬ್ಬರೇ ಹೊರಪಡು ಮಾಡಿಲ್ಲ. ಅಷ್ಟೂ ಜನನ ಹಿಂದೂ ಸಮಾಜದ ಅಂತ ಹೇಳೋರು ಇದೆಲ್ಲರೂ ಕೂಡ ಕ್ರಿಶ್ಚಿಯನ್ ಅಂತ ವಾಪಸ್ ತಗೊಳ್ಳಿ. ಇದನ್ನ ಹೇಳ್ತಾ ಇರೋದು ಇದು ಹಿಂದೂ ಸಮಾಜ ವಿಶೇಷ, ಹಿಂದುತ್ವದ ವಿಶೇಷ. ನಾನು ಅದಕ್ಕೋಸ್ಕರ ಹೇಳಿದೆ, ಆರ್ಥಿಕವಾಗಿ ಯೋಚನೆ ಮಾಡೋದು ಬೇರೆ, ಹಿಂದುತ್ವ ಬೇರೆ. ಸಹಸ್ರಾರು ವರ್ಷಗಳಿಂದ ಹಿಂದುತ್ವ ಹಣಕಾಸಿನ ಮೇಲೆ ನಿಂತಿಲ್ಲ. ಮತಾಂತರವನ್ನು ಮಾಡಿದಂತರು ಆಸೆ ಆಮಿಷೆಯನ್ನು ತೋರಿಸಿ ಮತಾಂತರ ಮಾಡಿರಬಹುದು, ಬಡತನಕ್ಕೋಸ್ಕರ ಅವ್ರು ಮತಾಂತರ ಆಗಿರಬಹುದು. ಆದ್ರೆ ಅವ್ರು ಅಷ್ಟು ಕೊನೆ ತನಕನು ಕ್ರಿಶ್ಚಿಯನ್ರಾಗೋ ಮುಸಲ್ಮಾನರಾಗೋ ಉಳಿತಾರೆ ಅಂತ ನಂಬಿಕೆ ನನಗಂತೂ ಇಲ್ಲ. ವಾಪಸ್ ಹಿಂದುತ್ವಕ್ಕೆ ಬರೋರೇ ಅವರು. ಈಗ ನಿಲ್ಸಪ್ಪ, ನಾನು ಹೇಳಕ್ ಕೊಟ್ಟಿರೋದು ಒಂದು, ಈಗ ಜಾತಿ ಜನಗಣತಿ ಮಾಡಕ್ ಕೊಟ್ಟಿರೋದು ತಪ್ಪು ಅಂತ ಸಚಿವ ಸಂಪುಟದ ಬಹುತೇಕರು ಹೇಳ್ಬಿಟ್ಟಿರ್ತಾನೆ. ನಂಬರ್ 1. ನಂಬರ್ 2, ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಯಾಕೆ ಮಾಡ್ಬೇಕು? ಅವ್ರು ಮಾಡ್ಬೇಕಾದ್ರೆ ಇವ್ರದೇನಲ್ಲಿ ನಾನು ಎಲ್ಲಿ ಇಡ್ಲಿ ಅಂತ ಒಬ್ಬಂದವ್ರು ಇರ್ಬೇಕು? ಏನು ಅವಶ್ಯಕತೆ ಇತ್ತು? ನಾನು ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇಲ್ಲ. ಹಿಂದೂ ಸಮಾಜವನ್ನು ಛಿದ್ರ ಮಾಡೋದಕ್ಕೆ ಅನೇಕ ತರದ ವ್ಯಕ್ತಿಗಳು ನಡೆಸ್ತಾ ಇದ್ದಾರೆ ಕುತಂತ್ರಗಳನ್ನು. ವೀರಶೈವ ಸಮಾಜದಲ್ಲೂ ಕೂಡ ಸಾಕಷ್ಟು ಗೊಂದಲ ಆಗೋದಕ್ಕೆ ಕಾರಣ ಇದೇ ಸರ್ಕಾರವೇ. ನೂರು ಸರಿ ಮಾಡಿದ್ದೀನಿ, ಒಂದ್ಸರಿ ಅಲ್ಲ. ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕ ಆದಾಗ ಕಾಂಗ್ರೆಸ್ಸಿನ ವ್ಯಕ್ತಿಗಳು ನನ್ನ ಜೊತೆ ಸೇರಿಸ್ಕೊಂಡೆ. ಎಚ್ ಎಂ ರೇವಣ್ಣವ್ರನ್ನ, ಆಮೇಲೆ